ಅಧಿವೇಶನದ ಹೊತ್ತಲ್ಲೇ ಮೀಸಲಾತಿ ಕಿಚ್ಚು ಹೆಚ್ಚಾಗಿದೆ. ಅಲೆಮಾರಿಗಳಿಗೆ 3% ಒಳ ಮೀಸಲಾತಿ ಕೊಡಬೇಕು ಅಂತ ಪ್ರತಿಭಟನೆ ಆಗ್ತಾ ಇದೆ. ರಾಮ ಹನುಮಾನ್ ವೇಷ ಧರಿಸಿ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ಗದೆ ಹಿಡಿದು ಪ್ರತಿಭಟನೆಯಲ್ಲಿ ಆರ್ ಅಶೋಕ್ ಭಾಗಿಯಾಗಿದ್ದಾರೆ. ವಿನೂತನ ಪ್ರತಿಭಟನೆಗೆ ಆರ್ ಅಶೋಕ್ ಸಾಥ್ ಕೊಟ್ಟಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಭಟನೆಗಳು ಸಹಜ, ಆದರೆ ಈ ಬಾರಿ ಮೀಸಲಾತಿ ಕಿಚ್ಚು ಜೋರಾಗಿದೆ. ಒಂದು ಕಡೆ ಪಂಚಮಸಾಲಿಗಳು 2A ಮೀಸಲಾತಿಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಅಲೆಮಾರಿಗಳಿಗೆ 3% ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಪ್ರತಿಭಟನೆ ಆಗ್ತಾ ಇದೆ. ರಾಮ ಹನುಮಂತನ ವೇಷ ಧರಿಸಿ ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಭಾಗಿಯಾಗಿದ್ರು. ರಾಜ್ಯದ ನಾಯಕರು ಅಧ್ಯಕ್ಷರವರಿಗೂ ಕೂಡ ಆತ್ಮೀಯವಾಗಿರುವ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನನ್ನ ರಾಜ್ಯದ ಎಸ್ಪಿ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶ್ರೀಮಂತ ಮಂಜು ಅವರಿಗೆ ನಾನು ಆತ್ಮೀಯವಾಗಿರೋ ಸ್ವಾಗತ ಬಯಸ್ತಾ ಇದ್ದೇನೆ. ಶಾಸಕರೆಲ್ಲ ಇಲ್ಲಿಗೆ ಒಂದ್ಸರಿ ಮುಂದೆ ಬಂದೆ, ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಒಳ ಮೀಸಲಾತಿಗಾಗಿ ಇಲ್ಲಿ ಪ್ರತಿಭಟನೆ ಆಗ್ತಾ ಇರೋದು. ಮೀಸಲಾತಿ ಇದೆ, ಆದರೆ ಒಂದಷ್ಟು ಜನಾಂಗದ ಒಳಗಡೆ ಇರುವಂಥ ಜಾತಿಗಳಿಗೆ ಮಾತ್ರ ಮೀಸಲಾತಿ ಸೀಮಿತ ಆಗ್ತಾ ಇದೆ. ಇನ್ನೊಂದಷ್ಟು ಜನರಿಗೆ, ತುಂಬ ಕೆಳ ಹಂತದಲ್ಲಿರುವಂತಹ ಜನರಿಗೆ ಮೀಸಲಾತಿಯ ಸೌಲಭ್ಯ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಲೆಮಾರಿಗಳಿಗೆ 3%ದಷ್ಟು ಒಳ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ಈ ಪ್ರತಿಭಟನೆ ಆಗ್ತಾ ಇರೋದು. ಇನ್ನು ಅಲೆಮಾರಿಗಳಿಗಾಗಿ ಒಂದು ಶಾಶ್ವತ ಆಯೋಗವನ್ನು ಕೂಡ ರಚನೆ ಮಾಡಬೇಕು ಅನ್ನೋದು ಕೂಡ ಬೇಡಿಕೆ. 49 ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿಗಳ ಆಯೋಗವನ್ನು ರಚನೆ ಮಾಡಬೇಕು. ಅಲೆಮಾರಿಗಳ ಅಭಿವೃದ್ಧಿಗೆ 300 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂಥೇಳಿ ಇತ್ಯಾದಿ ಬೇಡಿಕೆಗಳನ್ನು ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಲುವೇನಿದೆ ಈ ತುಳಿತಕ್ಕೆ ಒಳಗಾದಂತ ಜನಗಳ ಧ್ವನಿಯಾಗ್ತೀರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾವು SC ST ಜನಾಂಗವನ್ನ ನಾವು ನೋಡಿದ್ದೀವಿ. ದೊಡ್ಡ ಸಂಖ್ಯೆಯಲ್ಲಿದೆ, ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ದೊಡ್ಡ ಸಂಖ್ಯೆಯಲ್ಲಿದೆ. ಅವರು ಹೋರಾಟ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಆ ಜನಾಂಗಕ್ಕಿಂತ ಹೆಚ್ಚಾಗಿ ಬಡತನ ಇರ್ತಕ್ಕಂಥದ್ದು, ರಾಜಕೀಯವಾಗಿ ಪ್ರಾತಿನಿಧ್ಯ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತು ಇಲ್ಲೆಲ್ಲ ಡ್ರೆಸ್ ಹಾಕಿ ನಿಂತಿದ್ದಾರಲ್ಲ ಪೊಲೀಸರು, ನಿಂತಿದ್ದಾರ? ಯಾರನ್ನ ಇದಾರ ನಿಮ್ಮವ್ರು ಇಲ್ಲಿ? ಇದ್ದೀರನಪ್ಪ ಯಾರನ? ಎಂದನ ಒಂದಿನ ಹಂಗ ಹಾಕ್ಬೇಕಲ್ಲ ನೀವು ಡ್ರೆಸ್ಸು? ಹಾಕ್ಬೇಕು ನೀವನು ಕೂಡ. ರವಿಯವರು ಹೇಳಿದ್ದಾರೆ, ಈಗ ಇಷ್ಟೆಲ್ಲ ಆದ್ರೂ ಕೂಡ, ಇಷ್ಟು ಬಡತನ, ಭಿಕ್ಷೆ ಏನೇನೋ ಇರ್ಬೋದು, ಅಷ್ಟಿದ್ರೂ ಕೂಡ ಧರ್ಮ ಬಿಟ್ಟು ನೀವು ಮತಾಂತರ ಆಗ್ಲೇ ಇಲ್ಲ. ನೀವು ಯಾವುದೇ ಕಾರಣಕ್ಕೂ ಆಗಲಿಲ್ಲ. ಅದಕ್ಕೆ ನಿಮಗೆ ನಾನು ನಮಸ್ಕಾರ ಆಗ್ತೀನಿ. ನಾವೆಲ್ಲ ಸಣ್ಣ ಹುಡುಗರಿದ್ದಾಗ, ನಾವೆಲ್ಲ ಹಳ್ಳಿಗಳ ರವಿ ಇರ್ಬೋದು, ನಾವು ಸಿಮೆಂಟ್ ಮಂಜು, ನಮ್ಮ ಅಕ್ಕ ರವಿ, ನಮ್ಮ ಮುನ್ರಾಜು, ನಾವೆಲ್ಲರೂ ಸಣ್ಣ ವಯಸ್ಸಲ್ಲಿದ್ದಾಗ ನಮ್ಮ ಹಳ್ಳಿಗೆ ನೀವು ಯಾರಾದ್ರೂ ಬಂದ್ರೆ ಮನೆಯಿಂದ ಎಲ್ಲ ಓಡ್ ಬಂದ್ಬಿಡ್ತಾ ಇದ್ವಿ ನೋಡಕ್ಕೆ. ನಿಮ್ ದೇವರನ್ನ ಕರ್ಕೊಂಬಂದು ನೀವು ದೇವರ ಗೀತೆಗಳನ್ನ ಆಡ್ತಾ ಇದ್ರಿ, ಚಾಟಿ ತಗೊಂಡು ಹೊಡೆಯುವಂಥದ್ದು. ಇರ್ಲಿ ಅಣ್ಣ, ಬೇಡ, ನೋಡ್ಕೊಂಡಿದ್ದೀನಿ ನಾನು ಅದೆಲ್ಲ. ನಮಗೆಲ್ಲ ಅಯ್ಯೋ ಅನ್ಸೋದು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.